ವೀಕ್ಷಕರೇ, ಇವತ್ತು ನಾವು ಒಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಈಗ ಮಕ್ಕಳು ಎಕ್ಸಾಮ್ಸ್ ಶುರು ಆಗ್ತಾ ಇದೆ. ಸೊ ನಮ್ಮ ಮಕ್ಕಳಿಗೆ ಒಂದು ರೆಮಿಡಿ ಹೇಳೋದಕ್ಕೋಸ್ಕರ ಇವತ್ತು ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಪೋಷಕರಿಗೆ ಮೊದಲನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾರು ಮಕ್ಕಳಿಗೆ ಪ್ರೆಷರೈಸ್ ಮಾಡಬೇಡಿ. ಅಂದ್ರೆ ಮಕ್ಕಳಿಗೆ ಓದಿ ಅನ್ನೋ ಹುಮ್ಮಸ್ ತುಂಬಿ, ಉತ್ಸಾಹ ತುಂಬಿ, ಆದ್ರೆ ಮಕ್ಕಳಿಗೆ ಪ್ರೆಷರೈಸ್ ಮಾಡಬೇಡಿ. ಯಾವುದೇ ರೀತಿ ಒತ್ತಡವನ್ನು ಕೂಡ ಮಕ್ಕಳ ಮೇಲೆ ಹೇರಬೇಡಿ ಅಂತ ಹೇಳ್ತೀನಿ. ಅವರಿಗೆ ಒಂದು ಮೋಟಿವೇಶನ್ ಮಾಡಿ, ಅವರಿಗೊಂದು ಎನರ್ಜಿಯನ್ನ ಕೊಡಿ. ಹಾಗೆ ಮಕ್ಕಳೇ, ನೀವುಗಳು ಕೂಡ ಈಗ ನಾನು ಒಂದು ಸರಸ್ವತಿ ಆಕರ್ಷಣಾ ಮಂತ್ರವನ್ನ ನಿಮಗೆ ಹೇಳ್ಕೊಡ್ತೀನಿ. ಈ ಮಂತ್ರವನ್ನ ಬೆಳಿಗ್ಗೆ ಯೂಶುವಲಿ ನನಗೆ ಗೊತ್ತಿರೋ ಹಾಗೆ ಎಲ್ಲಾ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ 4:15ಗೆ ಎದ್ದೇಳಿಸ್ತಾ ಇದ್ದೀರಾ. ಅವರಿಗೆ ಫಸ್ಟ್ ಏನಪ್ಪಾ ಅಂದ್ರೆ, ನೀವು ಓದೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಸರಸ್ವತಿ ಆಕರ್ಷಣೆ ಮಂತ್ರ, ಓಂ ಹ್ರೀಂ ಐಂ ಹ್ರೀಂ ಸರಸ್ವತ್ಯೈ ನಮಃ, ಓಂ ಹ್ರೀಂ ಐಂ ಹ್ರೀಂ ಸರಸ್ವತ್ಯೈ ನಮಃ. ಈ ಒಂದು ಸರಸ್ವತಿ ಆಕರ್ಷಣಾ ಮಂತ್ರವನ್ನ ಮೊದಲು 11 ಬಾರಿ ಅಥವಾ 21 ಬಾರಿ ಪಠಿಸಿ, ನಂತರದಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಸ್ ನ ಓದ್ಲಿಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ತಾಯಿ ಸರಸ್ವತಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಾಗತ್ತೆ. ಹಾಗೆ ಸರಸ್ವತಿ ಆಕರ್ಷಣೆಯಾಗಿ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ಕೂಡ ತಗೋತೀರ. ಹಾಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀರಿ, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹೋಗ್ತಾ ಇದ್ದೀರಿ, ಅವರಿಗೂ ಕೂಡ ಒಂದು ಸರಸ್ವತಿ ಆಕರ್ಷಣೆ ಯಂತ್ರವನ್ನು ಕೂಡ ನಾವು ರೆಡಿ ಮಾಡಿದೀವಿ. ಈ ಯಂತ್ರ ಸರಸ್ವತಿಯ ಆಕರ್ಷಣೆಯನ್ನು ಮಾಡುತ್ತೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲಾ ರೀತಿಯಾದ ಎನರ್ಜಿನೂ ಬೇಕು. ಹಾಗೆ ನಮ್ಮಲ್ಲಿ ಎಷ್ಟೇ ಪಾಸಿಟಿವ್ ಎನರ್ಜಿ ಇದ್ರೂ ಕೂಡ ನಮ್ಮನ್ನ ಮುಂದುವರಿಸೋ ಒಂದು ಶಕ್ತಿ ಬೇಕು. ಯಾಕೆಂದ್ರೆ ಅನೇಕ ರೀತಿಯಲ್ಲಿ ಕಣ್ದೃಷ್ಟಿಗಳಾಗ್ತಾ ಇರುತ್ತೆ. ಹಾಗೆ ಸಿಕ್ಕಾಬಟ್ಟೆ ನಮಗೆ ಮಾನಸಿಕವಾಗಿ ಕೆಲವು ಇರಿಟೇಷನ್ಸ್ ಗಳಿರುತ್ತೆ. ಹಾಗೆ ನೆಗೆಟಿವ್ ಎನರ್ಜೀಸ್ ತುಂಬಾ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಸಕಲ ಎಲ್ಲದಕ್ಕೂ ಕೂಡ ಪರಿಹಾರಾರ್ಥವಾಗಿ ಈ ಒಂದು ಯಂತ್ರವನ್ನ ನಾವು ಮಾಡಿದೀವಿ. ಇದು ಅಷ್ಟಲಕ್ಷ್ಮಿ ಸಮೇತ ನಿರ್ಮಿತವಾಗಿರ್ತಕ್ಕಂಥ ಧನಲಕ್ಷ್ಮಿ ಯಂತ್ರ. ಈ ಯಂತ್ರ ತಗೊಳ್ಳೋದ್ರಿಂದ ನಿಮಗೆ ಶತ್ರು ಬಾಧೆ, ಸಾಲ ಬಾಧೆ, ರೋಗ ಬಾಧೆ ಹಾಗೂ ಧನಾಕರ್ಷಣೆ, ದೈವಾಕರ್ಷಣೆಯಾಗಿ ನಿಮ್ಮ ಬಾಳು ಹಸನ್ಮುಖನಾಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.